ಪೋಷಕರು ಮತ್ತು ಶಿಕ್ಷಕರು ಶಿಕ್ಷಣ ಸಂಸ್ಕೃತಿಯಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸಬೇಕು ಅನ್ನುವುದನ್ನು ಸ್ವರ್ಣಕುಮಾರಿಯವರು ಹೇಳಿದರು. ಒಂದು ಕೌಟುಂಬಿಕ ನೆಲೆ ಮತ್ತು ಶಾಲೆಯ ನೆಲೆ, ಇದನ್ನು ಗಮನಿಸಿಕೊಂಡು ಇಲ್ಲಿಗ ಅನೇಕ ವಿಷಯಗಳು ಬಂತು. ಆಡಳಿತಾತ್ಮಕ ವಿಚಾರ ಬಂತು, ಶಾಲಾ ಸನ್ನಿವೇಶ ಬಂತು, ಸಂಸ್ಕೃತಿಯ ವಿಚಾರ ಬಂತು, ಕೌಟುಂಬಿಕ ವಿಚಾರ ಬಂತು, ಈ ಎಲ್ಲದರ ಮತ್ತು ಯಾಂತ್ರೀಕರಣ ಮತ್ತು ಔದ್ಯಮೀಕರಣದ ವಿಚಾರ ಬಂತು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಒಬ್ಬರು ಪತ್ರಕರ್ತರಾಗಿ ಮುಂಡಾಜಿಯವರು ಈ ಶೈಕ್ಷಣಿಕ ಸನ್ನಿವೇಶವನ್ನು ಹೇಗೆ ಕಾಣ್ತೀರಿ ನೀವು? ನಮ್ಮ ಇವತ್ತಿನ ಸಮಾರೋಪ ಭಾಷಣಗಾರರಾಗಿರುವ ನರೇಂದ್ರ ರೈ ದೇರ್ಲಾ ಅವರು ಹೇಳಿದ ಒಂದು ಕಥೆಯನ್ನು ನಾನಿಲ್ಲಿ ಹೇಳುವ ಅಂತ ಅನಿಸ್ತದೆ ನನಗೆ. ಈ ಪ್ರಶ್ನೆಗೆ ನಿಮ್ಮ ಉತ್ತರ. ಊರಿನ ಪಟೇಲರ ಮಗನಿಗೆ ಶಾಲೆಗೆ ಹೋಗುವ ಪ್ರಾಯ ಆಗುವ ಸಂದರ್ಭದಲ್ಲಿ ಒಂದು ಶಾಲೆಯನ್ನು ಕಟ್ಟಬೇಕು ಅಂತೇಳಿ ಅವರಿಗೆ ಮನಸ್ಸಾಗ್ತದೆ. ಆ ಊರಿನಲ್ಲಿ ಶಿಕ್ಷಣವೇ ಇರಲಿಲ್ಲ. ಅಷ್ಟೊತ್ತಿಗೆ ಆ ಶಾಲೆಯನ್ನು ಕಟ್ಟಲಿಕ್ಕೆ, ಅದರ ಫೌಂಡೇಶನನ್ನು ಹಾಕಲಿಕ್ಕೆ, ಅದರ ಕೂಲಿ ಕೆಲಸವನ್ನು ಮಾಡಲಿಕ್ಕೆ ಅವರ ಮನೆಯ ಕೆಲಸಲಾಳು ಚೋಮನನ್ನು, ಅವ ಅವಿದ್ಯಾವಂತ, ವಿದ್ಯೆಯೇ ಇಲ್ಲದವ, ಅವನನ್ನು ಬಳಕೆ ಮಾಡ್ತಾರೆ. ಬಳಕೆ ಮಾಡಿ ಶಾಲೆ ಕಟ್ಟಿ ಆಯಿತು. ಆ ಊರಿನ ಪಟೇಲರ ಮನೆಯಲ್ಲೇ ಶಿಕ್ಷಕರು ನೇಮಕ ಮಾಡಿ ಅವರ ಮನೆಯಲ್ಲೇ ಇದ್ದು ಅಲ್ಲಿಂದಲೇ ಇವರ ಮಗನೂ ಅಲ್ಲಿಂದ ಶಾಲೆಗೆ ಹೋಗುವುದು, ಈ ಶಿಕ್ಷಕರು ಕೂಡ ಎಲ್ಲ PT ಮಾಸ್ಟ್ರು ಎಲ್ಲ ಮಾಸ್ಟ್ರುಗಳು ಅವರ ಶಾಲೆ ಮನೆಯಲ್ಲೇ ಇರುವುದು. ಈ ಪಟೇಲರ ಮಗ ಶಾಲೆಗೆ ಹೋಗುವಾಗ ಅವರ ಬ್ಯಾಗು, ಬುತ್ತಿ ಇದನ್ನೆಲ್ಲ ಹಿಡ್ಕೊಂಡು ಹೋಗುವುದು ಈ ಚೋಮನ ಮಗ. ಇದೇ ರೀತಿ ಸ್ವಲ್ಪ ದಿನ ಶಾಲೆಗೆ ಹೋಗ್ತಾ ಹೋಗ್ತಾ ಇರುವ ಹಾಗೆ ಈ ಚೋಮನ ಮನಸ್ಸಲ್ಲಿ ಮೂಡ್ತದೆ, ಹೇಗೂ ನಿಮ್ಮ ಪಟೇಲರ ಮಗನ ಜೊತೆ ನನ್ನ ಮಗ ಅವರ ಚೀಲ ಹಿಡ್ಕೊಂಡು ಹೋಗ್ತಾನೆ, ನನ್ನ ಮಗನೂ ನಿಮ್ಮ ಮಗನ ಜೊತೆ ತರಗತಿಯಲ್ಲಿ ಕುಳಿತುಕೊಂಡು ಕಲಿತರೆ ಹೇಗೆ ಅಂತೇಳಿ ಮೆಲ್ಲಕ್ಕೆ ಅವರು ಪರ್ಮಿಷನನ್ನು ಕೇಳಿ ಅದು ಅನುಮತಿ ಕೊಟ್ಟು ಮರುದಿವಸದಿಂದ ಈ ಬುತ್ತಿ ತಗೊಂಡು ಹೋದ ಈ ಚೋಮನ ಮಗ ಕೂಡ ಈ ಪಟೇಲರ ಮಗನ ಜೊತೆ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಆರಂಭಿಸ್ತಾರೆ. ಒಂದು 6 ತಿಂಗಳೋ 8 ತಿಂಗಳೋ ಕಳೆದ ನಂತರ ಶಾಲೆಯ ಈ ಮನೆಯಲ್ಲಿರುವಂಥ ಈ ಮುಖ್ಯೋಪಾಧ್ಯಾಯರು ಪಟೇಲರ ಕಿವಿಯಲ್ಲಿ ಮೆಲ್ಲ ಹೇಳ್ತಾರೆ, ನಿಮ್ಮ ಮಗನಿಗೆ ವಿದ್ಯೆ ಹತ್ತುವುದಿಲ್ಲ, ಆದರೆ ಆ ಚೋಮನ ಮಗನಿಗೆ ಬಹಳ ವೇಗವಾಗಿ ನಾನು ಹೇಳಿದ್ದು ಅರ್ಥ ಆಗ್ತಾ ಇದೆ ಅನ್ನುವಂಥ ಸುದ್ದಿಯನ್ನು ಮುಟ್ಟಿಸ್ತಾರೆ ಪಟೇಲರಿಗೆ. ಅಷ್ಟೊತ್ತಿಗೆ ಪಟೇಲರಿಗೆ ಇದು ಇರುಸು ಮುರಿಸು ಪ್ರಾರಂಭ ಆಗ್ತದೆ. ಆದ್ದರಿಂದ ಅವರು PT ಮಾಸ್ಟರನ್ನ ಕರೆದು ಅವರ ಕಿವಿಯಲ್ಲಿ ಏನೋ ಒಂದು ಸೀಕ್ರೆಟ್ ಆಗಿ ಒಂದು ವಿಚಾರವನ್ನು ಹೇಳ್ತಾರೆ. ಮರುದಿವಸ ಈ ಚೋಮನ ಮಗನ ಮೃತದೇಹ ಊರಿನ ಕೆರೆಯಲ್ಲಿ ಪತ್ತೆಯಾಗ್ತದೆ. ಇದರಿಂದ ನಾವು ಏನು ಅರ್ಥ ಮಾಡಬೇಕು ಅಂತಂದರೆ, ಈ ನಮ್ಮ ಶಿಕ್ಷಣ ಅನ್ನೋದು ಕೆಳಗಿನಿಂದ ಮೇಲೆ ಹೋಗುವ ಶಿಕ್ಷಣವೋ ಅಥವಾ ಮೇಲಿನಿಂದ ಕೆಳಗೆ ಬರುವಂಥ ಶಿಕ್ಷಣವೋ. ಹಿಂದೆ ಈ ಶಿಕ್ಷಣದ ಪದ್ಧತಿ ಹೇಗಿತ್ತು ಅಂತಂದರೆ, ಗುರುಕುಲದ ಮಾದರಿ ಇದ್ದಂತು. ಗುರುಕುಲ ಅಂತ ಹೇಳಿದರೆ ಅಲ್ಲಿ ಜೀವನ ಶಿಕ್ಷಣ ಕಲಿತಾ ಇದ್ದದ್ದು, ಕೇವಲ ವಿದ್ಯೆ ಮಾತ್ರ ಅಲ್ಲ, ಪ್ರತಿಯೊಂದು ಅವನ ಜೀವನ ಶೈಲಿಯನ್ನೇ ಕಲಿತಾ ಇದ್ದು ಗುರುಕುಲ ಮಾದರಿ ಶಿಕ್ಷಣ, ಗುರು ಕೇಂದ್ರಿತವಾದಂಥ ಶಿಕ್ಷಣ ಅಂತ ಹೇಳ್ತಾ ಇದ್ದದ್ದು. ಅದಕ್ಕೆ ಆ ಬಳಿಕ ಏನಾಯಿತು, ಹೆತ್ತವರ ಕೇಂದ್ರಿತ ಶಿಕ್ಷಣ ಅಂತೇಳಿ ಪರಿವರ್ತನೆ ಆಯಿತು. ಹೆತ್ತವರ ಕೇಂದ್ರಿತ ಅಂದರೆ ಹೇಗೆ, ಶಾಲೆಯಲ್ಲಿ ಪ್ರಾಜೆಕ್ಟ್ಗಳನ್ನು ಕೊಡೋದು ವಿದ್ಯಾರ್ಥಿಗಳಿಗೆ. ಈ ಪ್ರಾಜೆಕ್ಟ್ಗಳನ್ನು ಮಾಡ್ತಕ್ಕಂಥದ್ದು ಹೆತ್ತವರು ಮನೆಯಲ್ಲಿ. ಆದ್ದರಿಂದಾಗಿ ಈ ಪ್ರಾಜೆಕ್ಟ್ಗಳು ಈ ಶಾಲೆಯ ಮಗುವಿನ ಕೌಶಲ್ಯ ವೃದ್ಧಿಗೆ ಕೊಟ್ಟಿರುವಂತಹ ಆ ಪ್ರಾಜೆಕ್ಟ್ ವರ್ಕ್, ಅದು ವಿದ್ಯಾರ್ಥಿಗೆ ಕೊಟ್ಟಿರೋ ಪ್ರಾಜೆಕ್ಟ್ ವರ್ಕೋ ಅಥವಾ ಅವನ ತಂದೆ ತಾಯಿಗೆ ಕೊಟ್ಟಿರೋ ಪ್ರಾಜೆಕ್ಟ್ ವರ್ಕೋ ಅನ್ನೋದು ಪ್ರಶ್ನೆ. ನಾನೂ ಸೇರಿದಂತೆ, ಅಂದರೆ ನನ್ನ ಮಕ್ಕಳು ಕೂಡ ವಿದ್ಯಾಭ್ಯಾಸಕ್ಕೆ ಹೋಗುವವರು, ಅವರು ತಂದು ಕೊಡ್ತಕ್ಕ ನಮ್ಮಲ್ಲಿ ಅದನ್ನು. ಈ ರೀತಿ ಆ ಬಳಿಕ ಯಂತ್ರ ಕೇಂದ್ರಿತವಾದಂಥ ಶಿಕ್ಷಣಕ್ಕೆ ಅದು ಪರಿವರ್ತನೆ ಆಗಿದೆ. ಈಗ ಯಂತ್ರ ಕೇಂದ್ರಿತ ಅಂತ ಹೇಳಿದರೆ ಅಲ್ಲಿ ಮಾನವೀಯತೆಯ ಮೌಲ್ಯಕ್ಕೆ ಸ್ಪರ್ಶವೇ ಇಲ್ಲ. ಯಂತ್ರ ಏನು ಹೇಳ್ತದೆ ಅದನ್ನು ನಾವು ಮಾಡ್ತಕ್ಕಂಥದ್ದು. ಇದು ಬಹಳ ಅಪಾಯಕಾರಿ. ಯಾಕೆಂತಂದರೆ ಈಗಾಗಲೇ ನಮ್ಮ ಸರ್ ಹೇಳ್ತಾ ಇದ್ದ ಹಾಗೆ, ಎಲ್ಲಿ ಅಂಕದ ಹಿಂದೆ ಹೋಗ್ತಕ್ಕಂಥ ವಿದ್ಯಾರ್ಥಿಗೆ ಅವನಿಗೆ ಬೇರೆ ಯಾವುದು ಕಾಣೋದಿಲ್ಲ, ಅವನಿಗೆ ಕೇವಲ ಅಂಕವನ್ನು ಮಾತ್ರ ಗುರಿಯಾಗಿಸಿ ಓದ್ತಾನೆ. ಅಂಕದ ಪರಿವೇ ಇಲ್ಲದ ವಿದ್ಯಾರ್ಥಿ ಊರಿಗೆ ಹೋಗುವಾಗ ನಾಯಿಗೂ ಕಲ್ಲು ಬಿಸಾಡ್ತಾನೆ, ಗೇರು ಬೀಜಕ್ಕೆ ಮರಕ್ಕೂ ಹತ್ತಲಿಕ್ಕೆ ಕಲಿತಾನೆ. ಅಂದರೆ ಅವನಿಗೆ ಅಂಕದ ಪರಿವೇ ಇಲ್ಲ, ಅವನಿಗೆ ಫಲಿತಾಂಶದ ಪರಿವೇ ಇಲ್ಲ, ಅವನಿಗೆ ಜೀವನ ಒಟ್ಟಾರೆ ಸಂತೋಷದಿಂದ ಕಳಿಬೇಕು ಅನ್ನೋಂಥ ದೃಷ್ಟಿಕೋನ ಇರ್ತದೆ. ಅವ ರಸ್ತೆ ಬದಿಯಲ್ಲಿ ಯಾರಾದರೂ ಒಬ್ಬ ಎಡವಿ ಬಿದ್ದನೋ ಅಥವಾ ಒಂದು ಅಪಘಾತ ಆಯಿತೋ, ಆ ಅಂಕದ ಪರಿವೇ ಇಲ್ಲದ ವಿದ್ಯಾರ್ಥಿಯ ಅಪಾಯ ಗಾಯದಲ್ಲಿರ್ತಕ್ಕಂಥವರನ್ನು ಮುಟ್ಲಿಕ್ಕೂ ರೆಡಿ ಇದ್ದಾನೆ, ಅವನನ್ನು ಉಪಚರಿಸಲಿಕ್ಕೂ ರೆಡಿ ಇದ್ದಾನೆ. ಆದರೆ ಅಂಕದ ಮೂಲಕವೇ ಅಂಕದ ಗುರಿಯನ್ನೇ ಇಟ್ಟುಕೊಂಡಿರುವಂಥ ವಿದ್ಯಾರ್ಥಿ ಇದು ಯಾವುದನ್ನು ಮಾಡದೆ ತನ್ನಷ್ಟು ಪಾಡಿಗೆ ಅಂಕದ ಹಿಂದೆಯೇ ಹೋಗ್ತಾ ಇರ್ತಾನೆ. ಆದ್ದರಿಂದಾಗಿ ಶಿಕ್ಷಣದಲ್ಲಿ ಮಾನವೀಯತೆಯ ಮೌಲ್ಯವನ್ನು ಮತ್ತೆ ಜೀವಂತವಾಗಿಸುವಂತಹ ಅವಕಾಶ, ಅಗತ್ಯತೆ ಇದು ಇದೆ ಅನ್ನೋದು ನನ್ನ ವಾದ. ಮುಂಡಾಜಿಯವರು ಮುಂದೆ ಇಟ್ಟಿರುವಂಥ ವಿಚಾರ ಇದು. ಒಂದು ಶಿಕ್ಷಣ ಅಂದರೆ ಏನು ಅನ್ನುವ ಮೂಲಭೂತವಾದ ಪ್ರಶ್ನೆಯನ್ನು ತೆಗೆದಿದ್ದಾರೆ ಅವರು. ಈ ಮೂಲಭೂತವಾದ ಪ್ರಶ್ನೆಗೆ ಉತ್ತರವನ್ನು ಅವರೇ ಕೊಡ್ತಾ
ಎಲ್ಲಿಗೆ ತಗೊಂಡೋಗಿದ್ದಾರೆ ಅಂದರೆ ಮತ್ತೆ ಅಂಕ ಕೇಂದ್ರಿತವಾದ ಅಥವಾ ಒಂದು ಔದ್ಯಮಿಕ ಕೇಂದ್ರಿತವಾದ ಶಿಕ್ಷಣದ ನೆಲೆಗಟ್ಟನ್ನು ಅವರು ಸ್ಪರ್ಶ ಮಾಡಿದ್ದಾರೆ. ಅದರಿಂದ ಮಾನವೀಯತೆ ಕಳೆದು ಹೋಗ್ತದೆ ಅನ್ನುವಂಥದ್ದು. ಇಲ್ಲಿ ಶಿಕ್ಷಣ ಅನ್ನುವುದು ಸಂಸ್ಕೃತಿಯನ್ನು ಬೆಳೆಸಬೇಕು, ಆದರೆ ಅದು ನಾಗರಿಕತೆಗೆ ಹೆಚ್ಚು ಒತ್ತು ಕೊಡ್ತಾ ಹೋಗ್ತೀನಿ. ಸಂಸ್ಕೃತಿ ಯಾವಾಗಲೂ ಬಾಲ್ಯವನ್ನು ವಿಸ್ತರಿಸಲಿಕ್ಕೆ ಬಯಸ್ತದೆ. ಈ ಋಗ್ವೇದದಲ್ಲಿ ಒಂದು ಅಣಿಮಾಂಡವ್ಯನ ಕಥೆ ಅಂತ ಬರ್ತದೆ. ಆ ಅಣಿಮಾಂಡವ್ಯನ ಕಥೆಯಲ್ಲಿ ಅವನಿಗೆ ಶಾಪ ಕೊಟ್ಟಾಗ ಅವ ಕೇಳ್ತಾನೆ, ನನಗೆ ಗೊತ್ತಿರಲಿಲ್ಲ, ನಾನು ಬಾಲಕ, ಆವಾಗ ನನಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ದು, ಅದನ್ನು ಬಿಡಬೇಕು ಅಂತ. ಅಂದರೆ ಸಂಸ್ಕೃತಿ ಅನ್ನುವುದು ಸಹಜವಾದದ್ದು. ನಾಗರಿಕತೆ ಬಾಲ್ಯವನ್ನು ಕಡಿಮೆ ಮಾಡಿ ಬಹಳ ಬೇಗ ಬುದ್ಧಿವಂತನನ್ನಾಗಿ ಮಾಡಿ ಡೈರೆಕ್ಟ್ ಅವ ಅಮೇರಿಕಕ್ಕೆ ಹೋಗಲಿಕ್ಕೆ ರೆಡಿಯಾಗಲಿಕ್ಕಾಗಿಯೇ 1ನೇ ಕ್ಲಾಸಿಗೆ ಸೇರುವುದು. ಮತ್ತು ಅಷ್ಟೇ ಅಲ್ಲ, ಹೆಸರಿಡುವುದು ಕೂಡ. ನಾನು ಇತ್ತೀಚೆಗೆ ಒಂದು ವಿಷಯವನ್ನು ಅಬ್ಸರ್ವ್ ಮಾಡಿದೆ. ಹೆಸರಿಡುವಾಗ ಕೂಡ ನನಗೊಂದು ಜೀವಂತ ಉದಾಹರಣೆ ಇದೆ, ನಾನು ಹೆಸರೆಲ್ಲ ಹೇಳಲಿಕ್ಕೆ ಹೋಗುವುದಿಲ್ಲ. ಅಲ್ಲಿ ಏನಾಯ್ತಂದರೆ, ಆ ಮಗುವಿಗೆ ಹೆಸರಿಡುವಾಗ ಅಮೇರಿಕಕ್ಕೆ ಹೋಗಲಿಕ್ಕೆ ವೀಸಾ ತಗೊಳ್ಳಿಕ್ಕೆ ಯಾವ ಹೆಸರಿಟ್ಟರೆ ಅನುಕೂಲ ಆಗ್ತದೆ ಆ ಹೆಸರನ್ನು ಇಟ್ಟಿದ್ದಾರೆ. ಅದು ಅವರ ಸಂಸ್ಕೃತಿಯನ್ನು ರೆಪ್ರೆಸೆಂಟ್ ಮಾಡುವ ಹೆಸರೇ ಅಲ್ಲ. ಅದು ನನಗೆ ವಿಚಿತ್ರವಾಗಿ ಇದು ಡಾಲಿ ಅಂತ ಹೇಳುವ ಹೆಸರು ಇವರಿಗೆ ಹೇಗೆ ಬಂತು ಅಂತ ನನಗೆ ಆಶ್ಚರ್ಯ. ಆದರೆ ಅದು ವೀಸಾ ತಗೊಳ್ಳಿಕ್ಕೆ ಸುಲಭ ಆಗ್ತದೆ ಸರ್ ಅಂತ. ಅಂದರೆ ಬಾಲ್ಯವನ್ನು ಮೊಟಕುಗೊಳಿಸಿ ಮಗುವನ್ನು ಬೇಗ ಬುದ್ಧಿವಂತನನ್ನಾಗಿ ಮಾಡಿ ಅತ್ಯಧಿಕ ಬೆಲೆ ಬಾಳುವ ಮಾರುಕಟ್ಟೆಯ ಸರಕಾಗಿ ಮಾಡುವುದು ನಾಗರಿಕತೆಯ ಪ್ರಜ್ಞೆ. ಬಾಲ್ಯವನ್ನು ವಿಸ್ತರಿಸಿ ಅಚ್ಚುಮುಂಡಾಜಿಯವರು ಹೇಳಿದ ಚೋಮನ ಕಥೆಯ ರೀತಿಯ ಚೋಮನನ್ನಾಗಿ ವಿಶಾಲ ಮನಸ್ಸಿನವನನ್ನಾಗಿ ಮಾಡುವುದು ಸಂಸ್ಕೃತಿಯ ಕೆಲಸ. ಮಕ್ಕಳು ಪಾಲಕರ ಜೊತೆಯಲ್ಲಿ ಅವರ ಅಭಿಪ್ರಾಯವನ್ನು ಮುಕ್ತವಾಗಿ ಹೇಳಿಕೊಳ್ಳಲು ಸಾಧ್ಯವಾಗುವಂಥ ಸನ್ನಿವೇಶ ಸೃಷ್ಟಿಯಾಗಬೇಕು. ಇದು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವಿಕಾಸಕ್ಕೆ ಬಹಳ ಮಹತ್ವ ಅಂತ ಸ್ವರ್ಣಕುಮಾರಿಯವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಪರಿಹಾರದ ಒಂದು ಸೂತ್ರವಾಗಿ ಅಚ್ಚುಮುಂಡಾಜಿಯವರು ಏನು ಹೇಳ್ತಾರೆ ಕೇಳುವ. ಸ್ವರ್ಣಕುಮಾರಿ ಅವರು ಹೇಳಿದಂತಹ ಆ ಮಕ್ಕಳ ಜೊತೆ ಮಾತನಾಡಬೇಕು ಹೆತ್ತವರು ಅನ್ನುವ ಅಂಶವನ್ನು ನಾನು ಕೂಡ ಗಟ್ಟಿಯಾಗಿ ಪ್ರತಿಪಾದಿಸ್ತೇನೆ. ಇದು ಬಹಳ ಅಗತ್ಯ ಇದೆ. ಅವರನ್ನು 12 ವರ್ಷ ದಾಟಿದ ನಂತರ ಆದರೂ ಸ್ನೇಹಿತರ ರೀತಿಯಲ್ಲಿ ಅವರನ್ನು ಹಂಚಿಕೊಂಡ್ರೆ, ಅಂದರೆ ಎಷ್ಟು ಅಂತ ಹೇಳಿದರೆ, ಆ ಒಂದು ವೇಳೆ ನನ್ನ ಮಗಳೇ ಆದರೂ ಕೂಡ ಅವಳಿಗೆ ಒಂದು ಕಾಲೇಜಿನ ಪ್ರಾಯದಲ್ಲಿ ಯಾರದೋ ಒಬ್ಬ ಹುಡುಗನ ಜೊತೆ ಪ್ರೇಮವಾಗಿದೆ. ಅವಳು ಅದನ್ನು ತನ್ನ ತಂದೆ ತಾಯಿಯ ಜೊತೆ ಮಿತ್ರ ರೀತಿಯಲ್ಲಿ ಹೇಳಿಕೊಳ್ಳುವ ವಾತಾವರಣವೇ ಆ ಮನೆಯಲ್ಲಿರಬೇಕು, ಭಯದ ವಾತಾವರಣ ಅಲ್ಲ. ಮತ್ತು ನಾಳೆ ಸಮಸ್ಯೆ ಆಗೋದು ಕೂಡ ಹೆತ್ತವರಿಗೆ ಅಲ್ಲಿ. ಮತ್ತೆ ನಾನು ಪರಿಹಾರದ ರೂಪದಲ್ಲಿ ಇನ್ನೊಂದು ಅಂಶ ತಗೊಳ್ಳೋದು ಅಂತ ಹೇಳಿದರೆ, ಮತ್ತೆ ನಾನು ಮಾನವೀಯತೆ ವಿಚಾರಕ್ಕೆ ಬರ್ತೇನೆ. ನಾವು ವರ್ಷಕ್ಕೊಮ್ಮೆ ಎಲ್ಲ ಶಾಲೆಗಳಲ್ಲೂ ಕೂಡ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಳ್ತೇವೆ. ಪ್ರವಾಸವನ್ನು ಹಮ್ಮಿಕೊಳ್ಳುವಾಗ ನಾವು ಆಲೋಚನೆ ಮಾಡುವ ಎಜೆಂಡಾಸ್ ಏನೆಲ್ಲ ಅಂತ ಹೇಳಿದರೆ, ಯಾವುದಾವುದೊಂದು ಹಾವು ಮತ್ತು ಇತರ ಪ್ರಾಣಿಗಳಿರುವಂತಹ ಒಂದು ಸಂಗ್ರಹಾಲಯಕ್ಕೆ ಹೋಗುವಂಥದ್ದು, ಅಥವಾ ಒಂದು ಕಡಲ ತೀರಕ್ಕೆ ಹೋಗಿ ಖುಷಿಯಲ್ಲಿ ಬರತಕ್ಕಂಥದ್ದು, ಅಥವಾ ಯಾವುದೋ ಒಂದು ಚಾರಿತ್ರಿಕ ಸ್ಥಳಗಳನ್ನು ನೋಡ್ತಕ್ಕಂಥದ್ದು. ಇದು ಪ್ರಮುಖವಾದಂಥ ಪಟ್ಟಿಯಲ್ಲಿ ಇರ್ತವೆ. ನಾನು ಹೇಳುವಂಥದ್ದು ಯಾವುದು ಅಂತ ಕೇಳಿದರೆ, ಒಂದು ಕ್ಯಾನ್ಸರ್ ಆಸ್ಪತ್ರೆಗೆ ನಮ್ಮ ವಿದ್ಯಾರ್ಥಿಗಳ ಪ್ರವಾಸದ ಬಸ್ಸು ಹೋಗಬೇಕು. ಆ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳ ಸ್ಥಿತಿ ಹೇಗಿದೆ, ಅವರಿಗೆ ಈ ರೋಗ ಬರಲಿಕ್ಕೆ ಅವರ ಜೀವನ ಶೈಲಿಯಿಂದ ಆಗಿದೆ, ಅವರ ಜೀವನ ಶೈಲಿ ಬದಲಾದದ್ರಿಂದಾಗಿ, ಈ ರೀತಿಯ ಅವರ ಆಹಾರ ಶೈಲಿ ಬದಲಾದದ್ರಿಂದಾಗಿ ಈ ರೋಗ ಅವರಿಗೆ ಬಂದಿದೆ, ಮತ್ತು ಈ ಬಂದ ರೋಗಿಗೆ ಎಷ್ಟು ಯಾತನೆ ಇದೆ, ಅದು ಪರಿಹಾರ ಮಾಡತಕ್ಕಂಥ ರೀತಿಯಲ್ಲಿ ಇಲ್ಲ, ಕೈಮೀರಿ ಹೋಗತಕ್ಕಂಥ ಸ್ಥಿತಿಗಳಿದೆ, ಮತ್ತು ಇದರಲ್ಲಿ ಅವರ ಆರ್ಥಿಕ ನಷ್ಟ ಅವರಿಗೆ ಉಂಟಾಗ್ತದೆ, ಅವರ ಕುಟುಂಬ, ಮನೆ, ಮಠ ಎಲ್ಲವೂ ಕೂಡ ಮಾರಿ ಹೋಗ್ತದೆ ಈ ರೋಗಕ್ಕೆ ಒಳಗಾದರೆ ಅನ್ನುವಂತಹ ಒಂದು ಮಾಹಿತಿ ಆ ವಿದ್ಯಾರ್ಥಿಯ ಜೀವನದ ಕಾಲದಲ್ಲಿ ಒಂದು ಆಸ್ಪತ್ರೆಯ ಸ್ಥಿತಿ, ಒಂದು ರೋಗಿ ಹೇಗಿರ್ತಾನೆ ಅನ್ನೋದನ್ನು ತಿಳಿಸ್ಕೊಡುವಂತಹ ಒಂದು ಯಾತ್ರೆಯ ಪ್ರವಾಸ ಶಾಲೆಗೆ ಕೂಡ, ಒಂದು ಆಸ್ಪತ್ರೆಗೆ ಕೂಡ ಇರಬೇಕು ಅನ್ನೋದು ನನ್ನ ಒಂದು ವಾದ. ಇನ್ನೊಂದು ಅನಾಥಾಶ್ರಮಕ್ಕೆ ಹೆಚ್ಚಾಗಿ ನಾವು ಪೇರೆಂಟ್ಸ್ ಹೇಳೋದನ್ನು ಕೇಳ್ತೇವೆ. ಏನು ಅಂತಂದರೆ, ನನ್ನ ಮಗ ಕಲ್ತಿದ್ದಾನೆ, ಈಗ ಅಮೇರಿಕಾದಲ್ಲಿ ಕೆಲಸ ಮಾಡ್ತಾನೆ, ಮನೆಯಲ್ಲಿ ಆನ್ಲೈನ್ ಬಿಡೋದಿಲ್ಲ, ಪ್ರಾಯದಕ್ಕಳು ಮಾತ್ರ ಅಂತೇಳಿ ಹೇಳ್ತಾರೆ. ನಾನು ಇದು ಕೇಳಿದ್ದೇನೆ. ಈ ಅನಾಥಾಶ್ರಮಕ್ಕೆ ಸೇರಿಸುವ, ಇವತ್ತು ಬೆಳಗ್ಗೆ ಚಿನ್ನಪ್ಪ ಗೌಡರು ಕೂಡ ಅದನ್ನು ಮೆನ್ಷನ್ ಮಾಡಿದ್ರು, ಇಲ್ಲಿ ಅನಾಥಾಶ್ರಮಗಳಾದರೆ ನಮಗೆ ಸಂತೋಷ ಅಂತ ಹೇಳೋ ಪರಿಸ್ಥಿತಿ ಈಗ ಇದೆ. ಅಂದರೆ ಸಾಯುವ ಕಾಲಕ್ಕೆ ಅಲ್ಲಿಯಾದರೂ ಪುನಃ ಸಂತೋಷದಲ್ಲಿ ಇರ್ಬೋದಲ್ಲ ಅಂತೇಳಿ ಚಿನ್ನಪ್ಪ ಗೌಡರು ಆಗ ಮೆನ್ಷನ್. ವೃದ್ಧಾಶ್ರಮ. ಆದ್ದರಿಂದಾಗಿ ನಾನು ಹೇಳುವಂಥದ್ದು, ಈ ವೃದ್ಧಾಶ್ರಮಗಳಿಗೆ ಮತ್ತು ಅನಾಥಾಶ್ರಮಗಳಿಗೂ ಕೂಡ ನಾನು ಇದನ್ನು ಯಾಕೆ ಎತ್ತಿಕೊಂಡೆ ಅಂತ ಹೇಳಿದರೆ, ಬೆಳ್ತಂಗಡಿಯಲ್ಲಿ ಒಂದು ವೃದ್ಧಾಶ್ರಮ ಇದೆ. ಅದು ಅನಾಥಾಶ್ರಮ ಅಲ್ಲ, ಅದು ವೃದ್ಧಾಶ್ರಮ. ಅಲ್ಲಿ ಒಂದು ಮಹಿಳೆ ಇದ್ದಾರೆ, ಚೊಕ್ಕಾಡಿ ಸರ್, 8 ಮಕ್ಕಳ ತಾಯಿ ಸರ್. 8 ಮಕ್ಕಳನ್ನು ತನ್ನ ಹೊಟ್ಟೆಯಲ್ಲಿ ಹೊತ್ತು ಹೆತ್ತ ತಾಯಿ ಇವತ್ತು
ವೃದ್ಧಾಶ್ರಮದಲ್ಲಿ ಕಳೀತಾ ಇದ್ದಾರೆ. ನಾನು ಅಂದ್ಕೊಂಡೆ ಅವರು ಅವಿದ್ಯಾವಂತ ಮಕ್ಕಳನ್ನ ಎತ್ತಿರಬಹುದು ಅಂತೇಳಿ. ಆದರೆ ಮಕ್ಕಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ತಾಯಿ ಬೇಡ. ಈ ಪರಿಸ್ಥಿತಿ ನನಗೆ ಅಲ್ಲಿ ನೋಡಿದಾಗ ನನಗೆ ಅನಿಸೋದು, ನಮ್ಮ ಮಕ್ಕಳನ್ನು ಕೂಡ ನಾವು ಈಗಲೇ ಅನಾಥಾಶ್ರಮಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಇರ್ತಕ್ಕಂಥ ಈ ತಾಯಿಗಳ ಕಥೆಯನ್ನು, ಈ ತಂದೆಯಂದಿರ ಕಥೆಯನ್ನು ನಮ್ಮ ಮಕ್ಕಳಿಗೆ ಬೋಧಿಸಿದರೆ ಅವರು ನಾಳೆ ನಮ್ಮ ತಂದೆ ತಾಯಿಯನ್ನಾದರೂ ಈ ಪರಿಸ್ಥಿತಿಗೆ ನಾವು ತರಬಾರದು ಅನ್ನುವಂತಹ ನೈಜವಾದಂಥ ಪಾಠ ಅಲ್ಲಿ ಅವರಿಗೆ ಕಲೀಲಿಕ್ಕೆ ಸಾಧ್ಯ ಆಗಬಹುದು. ಶಾಲಾ ಶಿಕ್ಷಣದಲ್ಲಿ ಮಕ್ಕಳಿಗೆ ಪಠ್ಯ ಕೇಂದ್ರಿತವಲ್ಲದೆ, ಶಾಲಾ ಕೇಂದ್ರಿತವಲ್ಲದೆ ಮಾನವೀಯತೆಯನ್ನು ಪ್ರೇರೇಪಿಸುವಂತಹ ಹೆಚ್ಚು ಹೆಚ್ಚು ಕಲಿಕಾನುಭವಗಳನ್ನು ಕೊಡಬೇಕು. ಆವಾಗ ಸಮಸ್ಯೆಗೆ ಪರಿಹಾರ ಇದೆ ಅಂತ ಅಚ್ಚು ಮುಂಡಾಜಿಯವರು ಹೇಳ್ತಾ ಇದ್ದಾರೆ. ಹೇಳಿ. ಒಂದು ಚಾಕ್ಲೇಟ್, ಈಗ ಹುಟ್ಟು ಹಬ್ಬದ ಆಚರಣೆ ವಿದ್ಯಾರ್ಥಿಗಳದ್ದು, ಶಾಲೆಗೆ ಆ ದಿನ ಆ ವಿದ್ಯಾರ್ಥಿ ಯೂನಿಫಾರ್ಮ್ ಇಲ್ಲದೆ ಬರ್ಬೋದು, ಮತ್ತು ಚಾಕ್ಲೇಟ್ ತಗೊಂಡು ಬಂದು ಎಲ್ಲ ಕ್ಲಾಸಿಗೆ ಹಂಚುವಂಥದ್ದು. ಇದರ ಬದಲಾಗಿ ಒಂದು ಆ ವಿದ್ಯಾರ್ಥಿಯ ಕೈಯಿಂದಲೇ ಆ ಶಾಲೆಯ ಕ್ಯಾಂಪಸ್ನಲ್ಲಿ ಒಂದು ಗಿಡವನ್ನು ನೆಡುವುದರ ಮೂಲಕ ಆ ವಿದ್ಯಾರ್ಥಿಯ ಹುಟ್ಟು ಹಬ್ಬವನ್ನು ಪ್ರಕೃತಿಯ ಮೂಲಕ ಜೋಡಿಸಿ ಸಂಸ್ಕೃತಿಗೆ ಪ್ರೇರಣೆಯನ್ನು ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ.